ಇಲ್ಲೊಂದು ನಾನು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಇದು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ನಾನು. ಶೇಂಗಾ ಹೇಳ್ತಾರಲ್ವ ನೆಲಕಡಲೆ, ಅದು ಇದನ್ನು ನಾನು ಒಂದು ಬೌಲಷ್ಟು ತಗೊಂಡಿದ್ದೀನಿ. ರಾತ್ರಿ ಇಡೀ ನೆನೆದಿದ್ದು ನೀರು ಹಾಕಿಟ್ಟಿದ್ದೆ. ಈಗ ನೀರೆಲ್ಲ ತೆಗೆದೆ. ಅದೇ ಕಪ್ಪಲ್ಲಿ 1 ಕಪ್ಪು ಕ್ಯಾರೆಟ್, 1 ಗ್ಲಾಸ್ ನೀರು ಹಾಕಬೇಕು. ಅದಕ್ಕೆ ನೀರು ಹಾಕಿ ಮುಚ್ಚಿಟ್ಬಿಡ್ಬೇಕು. ಇದು ಒಂದು 4 ವಿಷಲ್ ಆಗಬೇಕು. ಇದು ಈಗ 4 ವಿಷಲ್ ಆಯಿತು. ಸಾಕು. ಈಗ ಇದು ಫುಲ್ ನೀರಿಲ್ಲದಾಗೆ ನಾವು ಒಂದು ಬೌಲಿಗೆ ಹಾಕ್ಕೋಬೇಕು. ನಾವು ಹಾಕೊಂಡ್ವಲ್ವಾ, ಇದಕ್ಕೆ ಇನ್ನೂ 1-2 ಐಟಮ್ ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಯಾವುದು ಕೂಡ ಆಗ್ಬೋದು. ಸೌತೆಕಾಯಿ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ಇದರಲ್ಲಿ ನೀರಿರ್ತದೆ. ಸೌತೆಕಾಯಲ್ಲಿ ನೀರನ್ನು ತೆಗೆದು ಬಿಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಕೂಡ. ಮತ್ತು ಇದು ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತಲ್ವ, ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಇದನ್ನು ಸ್ವಲ್ಪ ಮೇಲೆದೆ ಹಾಕ್ಕೋಬೇಕಾಗುತ್ತೆ. ಕೆಳಗೆ ನೀರು ಇರ್ತದಲ್ವ, ಆ ನೀರನ್ನು ಬಿಟ್ಟು ಮೇಲೆದನ್ನು ಹಾಕ್ಕೋಬೇಕು. ಇದು ಸೌತೆಕಾಯಿ ನಾನು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದು ಹಾಕ್ಕೊಂಡೆ. ಈಗ ಇಷ್ಟು ರೆಡಿ ಆಯ್ತಲ್ವ. ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ನೋಡಿ ಟೇಸ್ಟಿಗೆ ತಕ್ಕ ಹಾಕ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡೆ. ಇದು ಎಷ್ಟು ಟೇಸ್ಟಿಯಾಗಿ ಬಂತು, ತುಂಬ ಚೆಂದ ಕೂಡ ಬಂತಲ್ವ. ಇದಕ್ಕೆ ನಾನು ಸ್ವಲ್ಪ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತೀನಿ. ಇದು ಒಂದು ಟೇಸ್ಟ್ ಕೊಡ್ತದೆ, ನಮಗೆ ಖಾರ ಕೂಡ ಆಗ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಎಷ್ಟೊಂದು ಟೇಸ್ಟಿಯಾಗಿ ಬಂತಲ್ವಾ. ನೋಡಿ ಚಂದ ಬಂತು. ಮತ್ತು ತುಂಬ ಟೇಸ್ಟ್ ಸಖತ್ತಾಗಿದೆ. ಇದು ಯಾರು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ ಇದು. ಮತ್ತು ಹೆಲ್ತಿ ಫುಡ್ ಅಲ್ವಾ, ತುಂಬ ಚೆನ್ನಾಗಿರ್ತದೆ. ಇದೀಗ ರೆಡಿ ಆಯಿತು. ಇಷ್ಟು ಸಾಕಾಗುತ್ತಾ? ತರ್ತೀನಿ ಇದನ್ನು. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ನಮಗೆ ಯಾವಾಗಲೂ ಒಂದು ತಿಂಡಿ ಕೂಡ. ನಾನು ಇದನ್ನು ಅವಾಗವಾಗ ಪ್ರಿಪೇರ್ ಮಾಡ್ತಾ ಇರ್ತೀನಿ, ನಿಮಗೆ ಕೂಡ ತೋರಿಸುವ ಅಂತ ಹೇಳಿ.